ನಮಸ್ಕಾರ ಫ್ರೆಂಡ್ಸ್, ಟ್ರೆಂಡಿಂಗ್ ಸ್ಯಾಂಡಲ್ವುಡ್ ಗೆ ನಿಮ್ಗೆಲ್ಲ ಸ್ವಾಗತ. ಕನ್ನಡ ಬಿಗ್ ಬಾಸ್ ಸೀಸನ್ 12ರ 11ನೇ ವಾರ. ಒಂದ್ ಕಡೆ ಎಲಿಮಿನೇಷನ್ ಇರೋದಿಲ್ಲ, ವೈಲ್ಡ್ ಕಾರ್ಡ್ ಆಗಿ ಬಂದಿರೋ ಚೈತ್ರ ಮತ್ತು ರಜತ್ ವೈಲ್ಡ್ ಕಾರ್ಡ್ ಅಲ್ಲ, ಅವರು ಕೂಡ ಇನ್ನು ಗೆಸ್ಟ್ಸ್ ಆಗಿ ಮನೇಲಿರೋದು. ಹಾಗಾಗಿ ಅವರಿಬ್ರು ಕೂಡ ಈ ವಾರ ಮನೆಯಿಂದ ಆಚೆ ಹೋಗ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ರೆ ಸೂಪರ್ ಸಂಡೇ ವಿತ್ ಸುದೀಪ್ ಅದ ಇವತ್ತಿನ ಎಪಿಸೋಡ್ ನಲ್ಲಿ ಗಿಲ್ಲಿ ಮತ್ತು ರಜತ್ ಒಬ್ರಿಗೊಬ್ರು ಇವ್ರನ್ನ ಆಚೆ ಕಳಿಸಿ ನಾನು ಮನೆಗೆ ಹೋಗೋದು ಅಂತ ಸವಾಲು ಮತ್ತು ಪ್ರತಿ ಸವಾಲು ಹಾಕೊಳ್ತಾ ಇದ್ದಾರೆ. ಇಲ್ಲಿ ಯಾರ ಪಾಪದ ಕೂಡ ತುಂಬಿದೆ ಅಂತ ಕಿಚ್ಚ ಸುದೀಪ್ ಅವರು ಕೇಳಿರೋ ಪ್ರಶ್ನೆಗೆ ಸರ್ಪ್ರೈಸ್ ಅನ್ನೋ ಹಾಗೆ ಗಿಲ್ಲಿ ಅವರು ರಜತ್ ಅವ್ರನ್ನ ಆಯ್ಕೆ ಮಾಡ್ಕೊಂಡು ಇವ್ರು ಮಾತಿಗೂ ಇಲ್ಲಿ ಅರ್ಧಕ್ಕರ್ಧ ಜನಕ್ಕೆ ಟಾಸ್ಕ್ ಗೇಮ್ ಬುಕ್ ಅರ್ಥ ಆಗಲ್ಲ ಅಂತ ಹೇಳ್ತಾರೆ ಅಂತಂದ್ರೆ ಅದಕ್ಕೆ ಒಳ್ಳೆ ಕೌಂಟರ್ ಕೊಟ್ಟರು ರಜತ್ ಅವರು. ನಾನು ಗಿಲ್ಲಿನ ಲೆಕ್ಕನೇ ಹಾಕಿರ್ಲಿಲ್ಲ, ನಾನು ಟಾಸ್ಕ್ ಆಡೋರು ಹೇಳಿರೋದು, ಗಿಲ್ಲಿ ಟಾಸ್ಕ್ ಆಡಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಉತ್ತರ ಕೊಟ್ಟರು ಗಿಲ್ಲಿ ಅವರು, ನಾನು ಆಡಿರೋ 10 ಟಾಸ್ಕ್ ಅಲ್ಲಿ 8 ಟಾಸ್ಕ್ ಗೆದ್ದಿದ್ದೀನಿ, ಆದ್ರೆ ರಜತ್ ಅವರು ಆಡದ ಮೊದಲ ಟಾಸ್ಕ್ ನಲ್ಲಿ ಒಂದು ಬಾಲ್ ಹಾಕದೆ ಸೈಡ್ ಅಲ್ಲಿ ಕೂತ್ಕೊಂಡಿದ್ರು ಅಂತ ಹೇಳಿದ್ದಾರೆ. ಗಿಲ್ಲಿ ಅವರು ಎಂಟರ್ಟೈನ್ಮೆಂಟ್ ನಲ್ಲಿ ಕಿಂಗ್, ಆದ್ರೆ ಟಾಸ್ಕ್ ನಲ್ಲಿ ಇನ್ನೂ ಅವರು ತುಂಬಾ ಹಿಂದೆ ಉಳ್ಕೊಂಡು ಭಾರಿ ಸುಧಾರಣೆ ಕಾಣಬೇಕಿದೆ. ಇಲ್ಲಿ ಅವರು 10 ಟಾಸ್ಕ್ ನಲ್ಲಿ 8 ಟಾಸ್ಕ್ ಗೆದ್ದಿದ್ದೀನಿ ಅಂದಿರೋದು ಖಂಡಿತ ಸುಳ್ಳು. ಆಡೋ 10 ಟಾಸ್ಕ್ ನಲ್ಲಿ 2 ಅಥವಾ 3 ಟಾಸ್ಕ್ ಗಳನ್ನ ಗಿಲ್ಲಿ ಗೆಲ್ತಿದ್ದಾರೆ ಅಂತ ಅನ್ಬಹುದು. ಇಲ್ಲಿ ರಜತ್ ಅವರು ಗಿಲ್ಲಿ ಟಾಸ್ಕ್ ಆಡಲ್ಲ ಅಂದಿರೋದು ಖಂಡಿತ ಸರಿ ಇದೆ. ಇನ್ನು ಗಿಲ್ಲಿ ಅವರ ಈ ಮಾತಿಗೆ ಪ್ರತ್ಯುತ್ತರ ಕೊಟ್ಟರು ರಜತ್, ನಾನಿಲ್ಲಿ ಬಂದಿರೋದು ಸೋಲೋ ಆಗಿ ಒಬ್ಬೊಬ್ನೇ ಹೊಡೆದು ಹಾಕ್ತೀನಿ, ಇಲ್ಲಿ ನಂಗೆ ಯಾರ್ಯಾರು ಪಾಪದ ಕೂಡ ತುಂಬಿದೆ ಅಂತ ಹಾಕಿದಾರೋ ಅವ್ರನ್ನೆಲ್ಲ ಮನೆಗೆ ಕಳಿಸಿ ನಾನ್ ಮನೆಯಿಂದ ಆಚೆ ಕಾಲಿಡೋದು ಅಂತ ಕಳೆದ ಸೀಸನ್ ನಲ್ಲಿ ಅವರು ಚೈತ್ರ ಅವ್ರಿಗೆ ಹೇಳ್ತಾ ಇದ್ದ ಫೇವರೆಟ್ ಡೈಲಾಗ್ ನ ಹೇಳಿದ್ರೆ ಅದಕ್ಕೆ ಗಿಲ್ಲಿ ಅವರು, ನಾನು ಹೇಳ್ತೀನಿ ಈ ಅಣ್ಣನ ಆಚೆ ಕಳಿಸ್ಬಿಟ್ಟೆ ನಾನು ಆಚೆ ಕಾಲಿಕ್ಕೋದು ಅಂತ ಹೊಡೆದಿರೋ ಮಾಸ್ ಕೌಂಟರ್ ಪಂಚಿಗೆ ಅಲ್ಲಿ ವೀಕ್ಷಕರಿಂದ ನಾನು ಸಿಳ್ಳೆ ಚಪ್ಪಾಳೆಗಳು ಬಂದಿವೆ. ರಜತ್ ಅವರು ಏನೇ ಮಾಸ್ ಡೈಲಾಗ್ ನ ಇಲ್ಲಿ ಹೊಳಿತಾ ಇದ್ರು, ಅವರ ಮಾತುಗಳಲ್ಲಿ ಕಳೆದ ಸೀಸನ್ ಅಲ್ಲಿ ಇದ್ದ ಕಾನ್ಫಿಡೆನ್ಸ್ ಅಂತೂ ಕಾಣಿಸ್ತಿಲ್ಲ. ಎಲ್ಲೋ ಹೇಳ್ಬೇಕಲ್ಲ ಅಂತ ಡೈಲಾಗ್ ನ ಹೇಳ್ತಿರೋ ರೀತಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನಮ್ಮ ಊಹೆ ಪ್ರಕಾರ ಈ ವಾರ ರಜತ್ ಅವರು ಹೇಗಿದ್ರು ನಾಮಿನೇಟ್ ಆಗಿರೋ ಕಾರಣ ಅವರನ್ನ ಆಚೆ ಕಳಿಸಬಹುದು. ಮುಂದಿನ ವಾರ ಫ್ಯಾಮಿಲಿ ರೌಂಡ್ ಇರಬಹುದು, ಮುಂದಿನ ವಾರ ಚೈತ್ರ ಅವರು ನಾಮಿನೇಟ್ ಆಗೋ ಎಲ್ಲಾ ಸಾಧ್ಯತೆ ಇದ್ದು ಅವರನ್ನ ಮನೆಗೆ ಕಳಿಸಬಹುದು. ಅಥವಾ ಎಲ್ರು ಹೇಳ್ತಿರೋ ಹಾಗೆ ಚೈತ್ರ ಹಾಗೂ ರಜತ್ ಇಬ್ರು ಕೂಡ ಇವತ್ತು ಮನೆಯಿಂದ ಆಚೆ ಹೋಗ್ತಾರಾ? ಇವೆಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂದ್ರೆ ಇವತ್ತಿನ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ ನ ನಾವು ನೋಡ್ಲೇಬೇಕು. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್.